ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟ ಅನುಮತಿಯನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಆ ಮೂಲಕ ರಾಜ್ಯಪಾಲರು ತನಿಖೆಗೆ ಕೊಟ್ಟ ಆದೇಶ ಸರಿ ಇದೆ ಅನ್ನೋ ತೀರ್ಪನ್ನ ನ್ಯಾಯಾಲಯ ಕೊಟ್ಟಿದ್ದು ಈಗ ಸಿದ್ದರಾಮಯ್ಯ ಅವರ ಭವಿಷ್ಯವನ್ನ ತೂಗುಯ್ಯಾಲೆ ಸೇರೋ ಹಾಗೆ ಮಾಡಿದೆ. ಈ ಮಧ್ಯೆ ತುರ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು? ಅವರು ರಾಜೀನಾಮೆಯನ್ನ ಕೊಡಲೇಬೇಕಾಗತ್ತಾ? ಸದ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ನಡೀತಿರೋ ವಿದ್ಯಮಾನಗಳು ಹೇಗಿವೆ ಮತ್ತು ಕಾನೂನು ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೂಡಾ ಹಗರಣದಲ್ಲಿ ನಡೆದ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರದ ಬಗ್ಗೆ ತನಿಖೆ ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಒಂದಷ್ಟು ಖಾಸಗಿ ದೂರುಗಳು ಸಲ್ಲಿಕೆ ಆದವು. ಆ ಬಗ್ಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯನ್ನು ಕೇಳಲಾಯಿತು. ಸಾಮಾನ್ಯವಾಗಿ ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಪೊಲೀಸ್ ಅಧಿಕಾರಿ ಅಥವಾ ಯಾವುದೇ ತನಿಖಾ ಏಜೆನ್ಸಿ ನೇರವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಆರಂಭ ಮಾಡೋದಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ನ ಸೆಕ್ಷನ್ 17A ಅಡ್ಡ ಬರುತ್ತೆ. ಈ ಸೆಕ್ಷನ್ 17A ಪ್ರಕಾರ ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳ ವಿರುದ್ಧ ತನಿಖೆಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಅನುಮತಿಯನ್ನು ಪಡ್ಕೋಬೇಕು. ಈಗ ರಾಜ್ಯ ಸರ್ಕಾರದ ನೌಕರನ ವಿರುದ್ಧ ತನಿಖೆ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರದ ಉನ್ನತ ಹುದ್ದೆಯಲ್ಲಿನ ಅಧಿಕಾರಿ ಯಾರಿರ್ತಾರೆ ಅವರ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಅದನ್ನ ಸಕ್ಷಮ ಪ್ರಾಧಿಕಾರ ಅಂತ ಕರೀತಾರೆ. ಹಾಗೆ ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡೋದಕ್ಕೆ ಮುಖ್ಯಮಂತ್ರಿಗಿಂತಲೂ ಮೇಲ್ಮಟ್ಟದಲ್ಲಿನ ಅಧಿಕಾರ ಯಾರಿಗಿದೆಯೋ ಅವರ ಅನುಮತಿಯನ್ನು ಪಡಿಬೇಕು. ಸಾಂವಿಧಾನಿಕವಾಗಿ ರಾಜ್ಯದ ಆಡಳಿತದ ಉಸ್ತುವಾರಿ ರಾಜ್ಯಪಾಲರದ್ದು. ಹೀಗಾಗಿ ರಾಜ್ಯಪಾಲರಿಂದ ಅನುಮತಿಯನ್ನು ತಗೋಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರ ಅನುಮತಿಯನ್ನ ಕೇಳಲಾಗಿದೆ. ಇಂತಹ ಸಂದರ್ಭದಲ್ಲಿ ಸಂವಿಧಾನದ ಆರ್ಟಿಕಲ್ 163 ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಾಗ ರಾಜ್ಯಪಾಲರು ಸಚಿವ ಸಂಪುಟದ ಸಲಹೆಯನ್ನ ತಗೊಳ್ಳುವ ಬಗ್ಗೆ ಹೇಳುತ್ತೆ. ಸಚಿವ ಸಂಪುಟದ ಸಲಹೆಯ ಅನ್ವಯ ರಾಜ್ಯಪಾಲರು ನಿರ್ಧಾರಗಳನ್ನ ಕೈಗೊಳ್ಳುತ್ತಾರೆ. ಹಾಗೆ ಕೆಲ ವಿಶೇಷ ಸಂದರ್ಭಗಳಲ್ಲಿ ರಾಜ್ಯಪಾಲರು ತಾವೇ ನಿರ್ಧಾರವನ್ನು ಕೈಗೊಳ್ಳುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಏನಾಯ್ತು ಅಂದ್ರೆ ಆರೋಪ ಬಂದದ್ದೇ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ. ಅಂದ್ರೆ ಸಚಿವ ಸಂಪುಟ ಏನಿದೆ ಅದರ ಮುಖ್ಯಸ್ಥ ಮುಖ್ಯಮಂತ್ರಿನೇ ಆಗಿರ್ತಾರೆ. ಅಂಥ ಮುಖ್ಯಮಂತ್ರಿಯ ವಿರುದ್ಧ ಮೂಡಾ ಸೈಟು ಹಂಚಿಕೆಯ ಭ್ರಷ್ಟಾಚಾರದ ಆರೋಪ ಕೇಳಿ ಬಂತು. ತಮ್ಮದಲ್ಲದ ಜಮೀನು, ಮೂಡಾ ಈ ಹಿಂದೆನೆ ಪರಿಹಾರ ಕೊಟ್ಟು ವಶಪಡಿಸಿಕೊಂಡಿದ್ದ ಜಮೀನು, ಅದನ್ನ ಮುಖ್ಯಮಂತ್ರಿಗಳ ಪತ್ನಿಯ ಸಹೋದರ ಖರೀದಿ ಮಾಡ್ತಾರೆ. ಅದನ್ನ ಮುಖ್ಯಮಂತ್ರಿಗಳ ಪತ್ನಿಗೆ ಅವರು ಗಿಫ್ಟ್ ಮಾಡ್ತಾರೆ. ಆ ನಂತರ ಸಾಕಷ್ಟು ವರ್ಷಗಳವರೆಗೆ ಆ ಜಮೀನಿನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಈ ಮಧ್ಯೆ ಅದನ್ನ ಮೂಡಾ ಸೈಟುಗಳಾಗಿ ವಿಂಗಡಿಸಿ ಫಲಾನುಭವಿಗಳಿಗೆ ಹಂಚಿಕೆ ಕೂಡ ಮಾಡುತ್ತೆ. ಅದಾದ ಸಾಕಷ್ಟು ವರ್ಷಗಳ ನಂತರ ಸಿದ್ದರಾಮಯ್ಯ ಅವರ ಪತ್ನಿ ನನ್ನ ಜಮೀನನ್ನ ನನಗೆ ಗೊತ್ತಿಲ್ಲದೆ ಜನಕ್ಕೆ ಹಂಚಿಬಿಟ್ಟಿದ್ದೀರಿ, ಹೀಗಾಗಿ ನನಗೆ ಪರಿಹಾರ ಕೊಡಿ ಅಂತ ಅರ್ಜಿ ಸಲ್ಲಿಸ್ತಾರೆ. ಅದಕ್ಕೆ ಮೂಡಾ ಮೈಸೂರಲ್ಲಿ ಅತ್ಯಂತ ಬೆಲೆ ಬಾಳುವ ಮತ್ತು ಅಭಿವೃದ್ಧಿ ಹೊಂದಿದ ಪ್ರದೇಶದಲ್ಲಿ 14 ನಿವೇಶನಗಳನ್ನ ಮುಖ್ಯಮಂತ್ರಿ ಅವರ ಪತ್ನಿಯ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟುಬಿಡುತ್ತೆ. ಇಲ್ಲಿ ಪರ್ಯಾಯ ನಿವೇಶನ ಅಂದ್ರೆ ಅವರು ಜಮೀನು ಎಲ್ಲಿ ಕಳ್ಕೊಂಡಿದ್ದಾರೋ ಅದೇ ಪ್ರದೇಶದಲ್ಲಿ ಅಥವಾ ಅಷ್ಟೇ ಬೆಲೆ ಇರುವ ಪ್ರದೇಶದಲ್ಲಿ ಪರ್ಯಾಯ ನಿವೇಶನಗಳನ್ನು ಕೊಡಬೇಕು. ಆದ್ರೆ ಇಲ್ಲಿ ಜಮೀನಿದ್ದ ಪ್ರದೇಶದ ಬೆಲೆಗೂ ನಿವೇಶನ ಹಂಚಿಕೆ ಮಾಡಿದ ಪ್ರದೇಶದ ಬೆಲೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ನು ಈ ಜಮೀನು ಕೂಡ ಈ ಹಿಂದೆ ಮೂಡಾ ವಶಪಡಿಸಿಕೊಂಡು ಪರಿಹಾರವನ್ನು ಕೊಟ್ಟಿದ್ದ ಜಮೀನು. ಅದು ಮತ್ತೆ ಡಿನೋಟಿಫೈ ಆಗಿದ್ದು, ಅದನ್ನು ಸಿದ್ದರಾಮಯ್ಯ ಅವರ ಪತ್ನಿಯ ಸಹೋದರ ಖರೀದಿ ಮಾಡಿದ್ದು, ಇದೆಲ್ಲ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಾಗೆ ಆ ಸೈಟುಗಳ ವಿಷಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿವೆ ಆ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಒಂದಿಲ್ಲ ಒಂದು ಅಧಿಕಾರದಲ್ಲಿದ್ದರು. ಶಾಸಕರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು. ಹೀಗೆ ಅವರು ಅಧಿಕಾರದಲ್ಲಿದ್ದ ಅವಧಿಯಲ್ಲೇ ಸಿದ್ದರಾಮಯ್ಯ ಅವರ ಪತ್ನಿಯ ಮೂಡಾ ಸೈಟುಗಳ ಫೈಲು ಮೂವ್ ಆಗಿದೆ. ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ, ಅಧಿಕಾರದ ದುರ್ಬಳಕೆ ನಡೆದಿರೋ ಸಾಧ್ಯತೆ ಇದ್ದು ಈ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋದು ಸಾಮಾಜಿಕ ಕಾರ್ಯಕರ್ತರು ದಾಖಲಿಸಿದ್ದ ಪ್ರಕರಣ. ಅಂದ್ರೆ ಪ್ರಕರಣ ಮುಖ್ಯಮಂತ್ರಿಗಳ ವಿರುದ್ಧ ಇದೆ. ಈ ಬಗ್ಗೆ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಕೊಡುವ ಅಥವಾ ನಿರಾಕರಿಸುವ ಕೆಲಸ ಮಾಡಬೇಕು. ಅದಕ್ಕಾಗಿ ರಾಜ್ಯಪಾಲರಿಗೆ ಸಲಹೆ ಕೊಡೋದಕ್ಕೆ ಸಚಿವ ಸಂಪುಟದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸಚಿವ ಸಂಪುಟದ ಮುಖ್ಯಸ್ಥ ಸಿದ್ದರಾಮಯ್ಯ ಭಾಗಿ ಆಗೋದಿಲ್ಲ. ಪ್ರಕರಣ ನನ್ನ ವಿರುದ್ಧ ಇದೆ, ಹೀಗಾಗಿ ನಾನು ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಹೈಟ್ ಆಫ್ ಪ್ರಾಮಾಣಿಕತೆ. ಹಾಗೆ ಆ ಸಚಿವ ಸಂಪುಟದ ಸಭೆ ಒಂದು ನಿರ್ಧಾರವನ್ನು ತಗೊಂಡು ಅದನ್ನು ರಾಜ್ಯಪಾಲರಿಗೆ ಕೂಡ ತಿಳಿಸುತ್ತೆ. ಅದರ ಮೇಲೂ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡ್ತಾರೆ. ಅಲ್ಲಿ ಸಿದ್ದರಾಮಯ್ಯ ವಿರುದ್ಧದ ದೂರಿಗೆ ಸಂಬಂಧಪಟ್ಟ ಹಾಗೆ ಅವರ ಸಚಿವ ಸಂಪುಟವೇ ತೆಗೆದುಕೊಳ್ಳುವ ನಿರ್ಧಾರವನ್ನ ಪಾರದರ್ಶಕ ಅಂತ ಪರಿಗಣಿಸೋದಕ್ಕೆ ಹೇಗೆ ಸಾಧ್ಯ? ಇನ್ನು ಆರೋಪ ಬಂದಿದೆ,
ಗುರುತರವಾದ ಆರೋಪ. ಅದರ ಬಗ್ಗೆ ತನಿಖೆ ನಡೆಸೋದ್ರಲ್ಲಿ ತಪ್ಪೇನಿದೆ? ಹೀಗಾಗಿ ರಾಜ್ಯಪಾಲರು ತನಿಖೆಗೆ ಅವಕಾಶವನ್ನು ಕಲ್ಪಿಸಿಕೊಡುವ ನಿರ್ಧಾರವನ್ನು ಕೈಗೊಂಡರು. ಇದು ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯ ಬೆಂಬಲಿಗರ ಸಿಟ್ಟಿಗೆ ಕಾರಣ ಆಯಿತು. ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗಳಾದವು. ರಾಜಭವನ ಚಲೋ ಹಮ್ಮಿಕೊಳ್ಳಲಾಯಿತು. ಹಾಗೆ ರಾಜ್ಯಪಾಲರ ನಿರ್ಧಾರವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಕೆ ಆಯಿತು. ಈ ಬಗ್ಗೆ ಸುದೀರ್ಘವಾದ ವಾದ ಪ್ರತಿವಾದಗಳನ್ನು ಆಲಿಸಿದ ಜಸ್ಟಿಸ್ ನಾಗಪ್ರಸನ್ನ ಅವರು ರಾಜ್ಯಪಾಲರ ಆದೇಶದಲ್ಲಿ ಯಾವ ಲೋಪದೋಷಗಳು ಇಲ್ಲ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರ ಅರ್ಜಿಯನ್ನು ವಜಾ ಮಾಡಿ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ. ಈಗ ಸಿದ್ದರಾಮಯ್ಯ ಈ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಬೇಕು ಅಥವಾ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಬೇಕು ಮತ್ತು ಹೈಕೋರ್ಟ್ನ ಈ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೂಡ ಕೋರಬಹುದು. ಈ ಬಗ್ಗೆ ಕೂಡ ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಕೆವಿಯಟ್ ಅನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ವಿಭಾಗೀಯ ಪೀಠ ಯಾವುದೇ ತೀರ್ಪನ್ನು ಕೊಡುವ ಮೊದಲು ನಮ್ಮ ಅಹವಾಲು ವಾದವನ್ನ ಕೇಳಿ ಆನಂತರ ತೀರ್ಪು ಕೊಡಬೇಕು ಅಂತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ಈಗ ಸಿದ್ದರಾಮಯ್ಯ ಅವರ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆಗಳನ್ನ ಮಾಡ್ತಾ ಇರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇನ್ನು ಈಗ ಹೈಕೋರ್ಟ್ ರಾಜ್ಯಪಾಲರು ತನಿಖೆಗೆ ಕೊಟ್ಟಿರುವ ಆದೇಶ ಸರಿ ಇದೆ ಅಂತ ಹೇಳಿರುವ ಬೆನ್ನಲ್ಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾಗಿರುವ ಪ್ರಕರಣದ ಬಗ್ಗೆ ತನಿಖೆ ಆರಂಭಗೊಳ್ಳುವ ಸಾಧ್ಯತೆಗಳಿವೆ. ಇನ್ನು ಈಗ ಸಿದ್ದರಾಮಯ್ಯ ಅವರ ಮುಂದಿನ ಆಯ್ಕೆಗಳೇನು ಅನ್ನೋದನ್ನ ನಾವು ನೋಡೋದಾದ್ರೆ ಹೈಕೋರ್ಟ್ನ ಡಿವಿಷನ್ ಬೆಂಚ್ಗೆ ಅಪೀಲ್ ಹೋಗುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಹೈಕೋರ್ಟ್ಗೆ ಅಪೀಲ್ ಮಾಡೋದರ ಬದಲಿಗೆ ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋ ಬಗ್ಗೆ ಕೂಡ ತಮ್ಮ ಆಪ್ತ ವಲಯದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅವರು ಕಾನೂನಿನ ಮೂಲಕ ಈಗ ಬಂದಿರುವ ಸಮಸ್ಯೆಯನ್ನ ನಿವಾರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ವಿರುದ್ಧ ಮೂಡಾ ಪ್ರಕರಣದಲ್ಲಿ ದೂರನ್ನು ನೀಡಿದ್ದ 3 ಅರ್ಜಿದಾರರು ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಹಿಂದೆನೇ ರಾಜ್ಯಪಾಲರ ಆದೇಶವನ್ನು ಆಧರಿಸಿ ಸಿಎಂ ವಿರುದ್ಧ ತನಿಖೆಗೆ ಅವಕಾಶವನ್ನು ಕೊಡಬೇಕು ಅಂತ ಅರ್ಜಿದಾರರಾದ ಪ್ರದೀಪ್ ಕುಮಾರ್, ಟಿ.ಜೆ. ಅಬ್ರಹಂ ಹಾಗೂ ಸ್ನೇಹಮಯಿ ಕೃಷ್ಣ ಕೇಳಿದ್ರು. ಆದರೆ ಇವತ್ತಿನವರೆಗೆ ಹೈಕೋರ್ಟಲ್ಲಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೀತಿತ್ತು. ಹೀಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿದ್ದ ಪ್ರಕರಣದ ವಿಚಾರಣೆಗೊಂದು ತಡೆ ಇತ್ತು. ಈಗ ಹೈಕೋರ್ಟಲ್ಲಿ ಸಿದ್ದರಾಮಯ್ಯ ಅರ್ಜಿ ವಜಾ ಆಗಿರೋದ್ರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಈ ಪ್ರಕರಣವನ್ನ ತಕ್ಷಣ ವಿಚಾರಣೆಗೆ ಕೈಗೆತ್ತಿಕೊಳ್ಳಬಹುದು. ಇಲ್ಲಿ ಅರ್ಜಿದಾರರು ಲೋಕಾಯುಕ್ತ ಅಥವಾ ಸಿಬಿಐ ತನಿಖೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಇವೆರಡರಲ್ಲಿ ಯಾವುದಕ್ಕೆ ನ್ಯಾಯಾಲಯ ಒಪ್ಪಿಗೆ ಕೊಡುತ್ತೆ ಅನ್ನೋದರ ಮೇಲೆ ಸಿದ್ದರಾಮಯ್ಯ ಅವರ ಮುಂದಿನ ಭವಿಷ್ಯ ನಿಂತಿರುತ್ತೆ. ಇನ್ನು ಈ ಪ್ರಕರಣದ ಬಗ್ಗೆ ತನಿಖೆಗೆ ಯಾವುದೇ ಸಂಸ್ಥೆಗೆ ಆದೇಶ ಕೊಟ್ಟರೂ ಕೂಡ ಅಲ್ಲಿ ಮೊದಲು ಎಫ್ಐಆರ್ ದಾಖಲಾಗಬೇಕು. ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣ ಕೇಳಿ ಬಂದಿರೋದ್ರಿಂದ ಅವರ ಹೆಸರು ಎಫ್ಐಆರ್ ಅಲ್ಲಿ ದಾಖಲಾಗುತ್ತೆ. ಆ ಬಳಿಕ ತನಿಖಾ ಸಂಸ್ಥೆಗಳು ವಿಚಾರಣೆ ನಡೆಸುವ ಸಾಧ್ಯತೆ ಇರುತ್ತೆ. ಸಿಎಂ ಅವರನ್ನ ಕೂಡ ತನಿಖಾ ಅಧಿಕಾರಿಗಳು ವಿಚಾರಣೆಗೊಳಪಡಿಸಬೇಕು. ಆ ಬಳಿಕ ತನಿಖೆಯಲ್ಲಿ ಮಹತ್ವದ ಅಂಶಗಳು ಕಂಡು ಬಂದ್ರೆ, ಮುಖ್ಯಮಂತ್ರಿಯ ವಿರುದ್ಧದ ಆರೋಪಗಳಲ್ಲಿ ಸತ್ಯಾಂಶ ಇದ್ರೆ ಆಗ ಮುಖ್ಯಮಂತ್ರಿಯವರನ್ನ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳುವ ಬಗ್ಗೆ ಕೂಡ ತನಿಖಾ ಸಂಸ್ಥೆಗಳು ಯೋಚನೆ ಮಾಡಬಹುದು. ಆಗ ನ್ಯಾಯಾಲಯದ ಅನುಮತಿಯೊಂದಿಗೆ ಮುಖ್ಯಮಂತ್ರಿಯನ್ನ ಬಂಧಿಸುವ ಸಾಧ್ಯತೆಗಳನ್ನು ಅಲ್ಲಗೆಳೆಯೋ ಹಾಗಿಲ್ಲ. ಆದರೆ ರಾಜ್ಯದ ಮುಖ್ಯಮಂತ್ರಿಯಾಗಿರುವವರನ್ನ ಅವರ ನೆರಳಲ್ಲೇ ಇರುವ ಅಧಿಕಾರಿಗಳು ಪ್ರಶ್ನೆ ಮಾಡೋದು ನ್ಯಾಯಸಮ್ಮತವಾಗಿರೋದಿಲ್ಲ. ಆ ತನಿಖೆ ಪಾರದರ್ಶಕ ಅಂತ ಕೂಡ ಅನ್ನಿಸಿಕೊಳ್ಳೋದಿಲ್ಲ. ಯಾಕೆಂದ್ರೆ ಅವರದ್ದೇ ಸರ್ಕಾರದ ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿಗಳು ಯಾವುದೇ ಸಂದರ್ಭದಲ್ಲಿ ಪ್ರಭಾವವನ್ನು ಬೀರುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಇಲ್ಲಿ ನ್ಯಾಯಯುತವಾದ ಪಾರದರ್ಶಕ ತನಿಖೆಯನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಈ ಪ್ರಕರಣವನ್ನ ರಾಜ್ಯದ ಅಧಿಕಾರಿಗಳಿಗಲ್ಲದೆ ಸಿಬಿಐ ತನಿಖೆಗೆ ಕೊಡಿ ಅಂತ ಕೂಡ ಅರ್ಜಿದಾರರು ನ್ಯಾಯಾಲಯದಲ್ಲಿ ಕೇಳಬಹುದು. ಒಂದ್ ವೇಳೆ ಲೋಕಾಯುಕ್ತದ ಮೂಲಕವೇ ತನಿಖೆಯನ್ನ ನಡೆಸೋದಾದ್ರೆ ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಅದು ಕೂಡ ಮಾರಲ್ ಗ್ರೌಂಡ್ಸ್ ನ ಮೇಲೆ, ಅಂದ್ರೆ ನೈತಿಕತೆಯ ಆಧಾರದ ಮೇಲೆ. ಇನ್ನು ಇದೆಲ್ಲ ಇವತ್ತು ನಾಳೆ ಆಗ ಹೋಗುತ್ತವೆ ಅಂತಲೂ ಅಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪಿಗೆ ಮೇಲ್ಮನವಿಯನ್ನ ಸಲ್ಲಿಸುವ ಸಾಧ್ಯತೆಗಳಿರುತ್ತವೆ. ಡಿವಿಷನ್ ಬೆಂಚ್ ಅಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಇದರ ವಿಚಾರಣೆ ನಡೀಬೇಕು. ಇದಾಗೋದಕ್ಕೆ ಕೂಡ ಇನ್ನೊಂದಷ್ಟು ಕಾಲಾವಕಾಶ ಬೇಕಾಗುತ್ತೆ. ಹಾಗೆ ಇವರ ಮೇಲ್ಮನವಿ ಅರ್ಜಿ ಅಂಗೀಕಾರಗೊಳ್ಳೋದರ ಒಳಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ತನಿಖೆಗೆ ಆದೇಶವನ್ನ ಕೊಟ್ರೆ ಆಗ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡಬೇಕಾದ ಸಂದರ್ಭ ನಿರ್ಮಾಣವಾಗುವ ಸಾಧ್ಯತೆ ಇರುತ್ತೆ. ಅದು ಕೂಡ ನೈತಿಕ ಹೊಣೆಯ ಮೇಲೆ ಇಲ್ಲಿ ರಾಜೀನಾಮೆ ಕೊಡೋದು ಕೊಡದೇ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಟ್ಟ ವಿಚಾರ. ಯಾಕೆಂದ್ರೆ ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ವಿರುದ್ಧ ತನಿಖೆ ನಡೆಯುವಾಗ ಅಷ್ಟೇ ಅಲ್ಲ, ಜೈಲಿಗೆ ಹೋದ ನಂತರ ಕೂಡ ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ. ಇಲ್ಲಿ ಕೇಜ್ರಿವಾಲ್ ಹಾಗೂ ಸಿದ್ದರಾಮಯ್ಯ ಪ್ರಕರಣದ ನಡುವಿನ ಒಂದು ಚಿಕ್ಕ ವ್ಯತ್ಯಾಸ ಅಂದ್ರೆ ಕೇಜ್ರಿವಾಲ್ ಪ್ರಕರಣದಲ್ಲಿ ತನಿಖೆಯನ್ನ ಸಿಬಿಐ
ಹಾಗೂ ಇಡಿಗಳು ಮಾಡ್ತಾ ಇದ್ವು. ಹೀಗಾಗಿ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಆ ಎರಡೂ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರಲಿಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಯಾವುದೇ ತನಿಖಾ ಏಜೆನ್ಸಿ ತನಿಖೆಯನ್ನ ಕೈಗೆತ್ತಿಕೊಂಡ್ರೆ ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ವಿರುದ್ಧ ಪಾರದರ್ಶಕ ತನಿಖೆ ನಡೆಯುತ್ತೆ ಅನ್ನೋ ಭರವಸೆ ಮತ್ತು ನಂಬಿಕೆಗಳು ಅರ್ಜಿದಾರರಲ್ಲಿ ಇಲ್ಲದೆ ಇರಬಹುದು. ಆಗ ನೈತಿಕತೆಯ ಪ್ರಶ್ನೆ ಉದ್ಭವ ಆಗತ್ತೆ. ಇನ್ನು ಒಂದು ವೇಳೆ ಇಲ್ಲೇನಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವ ಪ್ರಸಂಗ ಬಂದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆ ಸಾಕಷ್ಟು ಜನರ ತಲೆಯಲ್ಲಿದೆ. ಗೆಳೆಯರೆ, ಸದ್ಯಕ್ಕಂತೂ ನಾನು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಅವರ ಬೆನ್ನಿಗೆ ನಿಲ್ಲುವ ಸಾಧ್ಯತೆ ಕೂಡ ಇದೆ. ಆದರೆ ಸಿದ್ದರಾಮಯ್ಯ ಅವರ ಪ್ರಕರಣ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತಗೊಳ್ಳುವ ಪ್ರಕರಣ ಅಲ್ಲ. ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಚುನಾವಣೆಗಳು ನಡೆಯಬೇಕಿವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಭ್ರಷ್ಟಾಚಾರದ ಪ್ರಕರಣ ಹಾಗೂ ಅವರು ರಾಜೀನಾಮೆ ಕೊಡದೆ ಅಧಿಕಾರಕ್ಕೆ ಅಂಟಿಕೊಂಡೇ ಉಳ್ಕೊಂಡ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ವಿರುದ್ಧ ಒಂದು ಅಭಿಪ್ರಾಯ ಮೂಡೋದಕ್ಕೆ ಕಾರಣ ಆಗಬಹುದು. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರವನ್ನ ಸಮರ್ಥಿಸುತ್ತೆ ಅನ್ನೋ ಅಭಿಪ್ರಾಯಕ್ಕೆ ಅದು ದಾರಿ ಕೂಡ ಮಾಡಿಕೊಡಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಚೇತರಿಕೆಯ ಹಾದಿಯಲ್ಲಿದೆ. ಈ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಯ ಕುರ್ಚಿಯನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತಗೊಳ್ಳದೆ ಕೂಡ ಇರಬಹುದು. ಪಕ್ಷದ ಇಮೇಜ್ ಅನ್ನ ಕಾಪಾಡಿಕೊಳ್ಳುವ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚಿಸುವ ಸಂದರ್ಭ ಕೂಡ ಹೈಕಮಾಂಡ್ಗೆ ಬರಬಹುದು. ಅಂಥ ಸಂದರ್ಭದಲ್ಲಿ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಈಗಾಗಲೇ ರಾಜ್ಯದಲ್ಲಿ ಶುರುವಾಗಿರುವ ಚರ್ಚೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಾರಲ್ಲ, ಅವರು ಇದುವರೆಗೆ ಭ್ರಷ್ಟಾಚಾರದ ಆರೋಪಗಳಿಂದ ಸ್ವಲ್ಪ ದೂರಾನೇ ಉಳ್ಕೊಂಡು ಬಂದಿದ್ರು. ಹ್ಯಾಬ್ಲೋಟ್ ವಾಚಿನ ಪ್ರಕರಣ, ಅರ್ಕಾವತಿ ರೀಡು ಪ್ರಕರಣಗಳಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪಗಳು ಕೇಳಿ ಬಂದರೂ ಕೂಡ ಅದ್ಯಾವುದು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಲಿಲ್ಲ, ಪ್ರಾಸಿಕ್ಯೂಷನ್ ವರೆಗೆ ಹೋಗಿರಲಿಲ್ಲ. ಈಗ ಅವರ ವಿರುದ್ಧ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ತಮ್ಮ ಇಮೇಜ್ ಅನ್ನ ಉಳಿಸಿಕೊಳ್ಳುವ ನಿಟ್ಟಲ್ಲಿ ರಾಜಕೀಯ ಜೀವನದ ಸಂಧ್ಯಾ ಕಾಲದಲ್ಲಿ ಅಪ್ರಾಮಾಣಿಕತೆಯ ಆರೋಪವನ್ನ ಹೋರೋದು ಬೇಡ ಅನ್ನೋ ಕಾರಣಕ್ಕೇನಾದರೂ ಸಿದ್ದರಾಮಯ್ಯ ತಾವೇ ರಾಜೀನಾಮೆ ಕೊಟ್ರೆ ಅವರ ವ್ಯಕ್ತಿತ್ವಕ್ಕೆ ಅದು ಮತ್ತಷ್ಟು ಮೆರುಗನ್ನ ಕೊಡುತ್ತೆ. ಆ ಕಾರಣಕ್ಕೆ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ತಮಗೆ ಬೇಕಾದ ನಿಷ್ಠಾವಂತ, ತಮ್ಮ ಮಾತು ಕೇಳುವ ಯಾವುದೇ ನಾಯಕನನ್ನ ಮುಖ್ಯಮಂತ್ರಿಯ ಕುರ್ಚಿಗೆ ಶಿಫಾರಸು ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿವೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ರೇಸಲ್ಲಿ ಯಾರ್ಯಾರ ಹೆಸರು ಕೇಳಿ ಬರಬಹುದು? ಗೆಳೆಯರೆ, ಸಿದ್ದರಾಮಯ್ಯ ಅವರ ನಂತರ ಮುಖ್ಯಮಂತ್ರಿ ಆಗೋದಕ್ಕೆ ಸಾಲಲ್ಲಿ ಮೊದಲಿಗರಾಗಿ ನಿಂತಿದ್ದು ಡಿ.ಕೆ. ಶಿವಕುಮಾರ್. ಈ ಹಿಂದೆನೇ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನು ಹೊಂದಿದ್ರು. ಆ ಬಳಿಕ ಅಧಿಕಾರ ಹಂಚಿಕೆಯ ಮಾತುಗಳು ಕೇಳಿಬಂದವು. ಇನ್ನು ಮೊನ್ನೆ ಮೂಡ ಹಗರಣ ಏನು ಕೇಳಿಬಂತು, ಅದು ಹೊರಗೆ ಬರುವುದಕ್ಕೆ ಕೂಡ ಡಿ.ಕೆ. ಶಿವಕುಮಾರೇ ಕಾರಣ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿದ್ವು. ಹೀಗಾಗಿ ಇಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಈಗ ಉಪಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಗಾಗಿ ತೀವ್ರ ಸ್ಪರ್ಧೆಯನ್ನೊಡ್ಡುವ ಸಾಧ್ಯತೆ ಇದೆ. ಇದು ಮೇಲ್ನೋಟಕ್ಕೆ ಕಂಡುಬರೋ ವಿಷಯ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೇರೆಯದ್ದೇ ಮಾಹಿತಿ ಹೊರಬೀಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸದ್ಯಕ್ಕೆ ಮುಖ್ಯಮಂತ್ರಿ ಆಗಲಾರರು. ನಮಗಿನ್ನೂ ಟೈಮ್ ಇದೆ, ಈ ಸದ್ಯಕ್ಕೆ ಅರ್ಜೆಂಟ್ ಏನಿಲ್ಲ ಅನ್ನೋ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರಂತೆ. ಒಂದ್ ವೇಳೆ ಸಿದ್ದರಾಮಯ್ಯ ಅವರನ್ನು ಇಳಿಸಿ ತಾವು ಮುಖ್ಯಮಂತ್ರಿ ಆಗಿಬಿಟ್ರೆ ಅದರಿಂದ ರಾಜ್ಯದ ಜನಕ್ಕೆ ಬೇರೆಯದ್ದೇ ಸಂದೇಶ ರವಾನೆಯಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕೂಡ ಒಂದಷ್ಟು ಪ್ರಕರಣಗಳು ತನಿಖೆಯ ಹಂತದಲ್ಲಿವೆ. ಆ ಪ್ರಕರಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೇನಾದರೂ ಮತ್ತೆ ಸಮಸ್ಯೆಗಳುಂಟಾದ್ರೆ ರಾಜ್ಯದ ಕಾಂಗ್ರೆಸ್ ವರ್ಚಸ್ಸಿಗೆ ಧಕ್ಕೆ ಉಂಟಾಗುತ್ತೆ. ಈ ಕಾರಣಕ್ಕೆ ಸದ್ಯಕ್ಕೆ ಶಿವಕುಮಾರ್ ರೇಸಿಂದ ತಾವೇ ಪಕ್ಕಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗೆ ರಾಜ್ಯದಲ್ಲಿ ಎಲ್ಲವೂ ಸರಿಯಾಗಿ ನಡೀಬೇಕು ಅನ್ನೋದಾದ್ರೆ, ಪಕ್ಷದಲ್ಲಿ ಒಗ್ಗಟ್ಟಿರಬೇಕು ಅನ್ನೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡೋದು ಒಳ್ಳೆಯದು ಅನ್ನೋ ಅಭಿಪ್ರಾಯವನ್ನ ಡಿ.ಕೆ.ಶಿ ಅವರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ಮತ್ತು ಕೇಂದ್ರದಲ್ಲಿ ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದ್ರು. ಎಐಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶ ಅವರಿಗೆ ಇದುವರೆಗೆ ಒಲಿದು ಬಂದಿಲ್ಲ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರಿಗೆ ಮುಕ್ತಿ ಕೊಟ್ಟು ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಕಾಡದೇ ಇರೋದಿಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಬಿಟ್ರೆ ಪ್ರಬಲ ಆಕಾಂಕ್ಷಿಯಾಗಿ ಕಾಣ್ತಾ ಇರೋದು ಡಾಕ್ಟರ್ ಜಿ. ಪರಮೇಶ್ವರ್. 2013ರಲ್ಲೇ ಅದೃಷ್ಟ ಚೆನ್ನಾಗಿದ್ದಿದ್ರೆ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿತ್ತು. ಯಾಕೆಂದ್ರೆ ಆ ಅವಧಿಯಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಸೋತ ಕಾರಣದಿಂದ ಪರಮೇಶ್ವರ್ ಅವರ ಕೈಯಲ್ಲಿದ್ದ ತುತ್ತು ಸಿದ್ದರಾಮಯ್ಯ ಅವರ ಬಾಯಿಗೆ ಸೇರ್ತು.
ಅವತ್ತಿನಿಂದ ಇವತ್ತಿನವರೆಗೆ ಪರಮೇಶ್ವರ್ ಮುಖ್ಯಮಂತ್ರಿಯಾಗುವ ಕನಸನ್ನ ಕಾಣ್ತಲೇ ಇದ್ದಾರೆ. ತಮ್ಮ ಅತ್ಯಾಪ್ತರ ಬಳಿ ಸಾಕಷ್ಟು ಬಾರಿ ಈ ಬಗ್ಗೆ ಮಾತಾಡಿದ್ದಾರೆ. ತಮ್ಮ ಅದೃಷ್ಟವನ್ನ ಹಳಿದದ್ದೂ ಇದೆ. ಪಕ್ಷದ ನಾಯಕರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದೂ ಇದೆ. ಇಂಥ ಪರಮೇಶ್ವರ್ ಅವರಿಗೆ ಈಗೊಂದು ಅವಕಾಶ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಖರ್ಗೆ ಮುಖ್ಯಮಂತ್ರಿ ಆಗೋದಕ್ಕೆ ನಿರಾಕರಿಸಿದ್ರೆ ಪರಮೇಶ್ವರ್ ಅವರಿಗೆ ಆ ಅವಕಾಶ ಒಲಿದು ಬರುವ ಸಾಧ್ಯತೆ ಇರುತ್ತೆ. ಇಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರನ್ನ ಬೆಂಬಲಿಸಿದರೆ ಮಾತ್ರ ಅವರಿಗೆ ಇಂಥದ್ದೊಂದು ಅವಕಾಶ ಸಿಗುವ ಸಾಧ್ಯತೆ ಇದೆ. ಆದರೆ ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಪರಮೇಶ್ವರ್ ಅವರನ್ನ ನಂಬುತ್ತಾರೆ ಮತ್ತು ಅವರ ಹೆಸರನ್ನ ಹೇಳ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯ ಯಾರದ್ದೇ ಹೆಸರನ್ನ ಸೂಚಿಸುವುದಾದರೂ ಅವರು ಸಿದ್ದರಾಮಯ್ಯ ಅವರ ಮಾತು ಕೇಳುವ ವ್ಯಕ್ತಿಯಾಗಿರಬೇಕು ಮತ್ತು ಸಿದ್ದರಾಮಯ್ಯ ಅವರಿಗೆ ನಿಷ್ಠರಾಗಿರುವ ವ್ಯಕ್ತಿಯಾಗಿರಬೇಕು. ಇಲ್ಲಿ ಪರಮೇಶ್ವರ್ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಮತ್ತು ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಿಗಿಂತ ಸೀನಿಯರ್ ಕೂಡ. ಅದರ ಜೊತೆಗೆ ಪರಮೇಶ್ವರ್ ದಲಿತ ನಾಯಕ. ಈ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಪರಮೇಶ್ವರ್ ಅವರ ಹೆಸರನ್ನ ಸೂಚಿಸ್ತಾರಾ ಅನ್ನೋ ಬಗ್ಗೆ ಸಾಕಷ್ಟು ನಾಯಕರಲ್ಲಿ ಅನುಮಾನಗಳಿವೆ. ಸೊ ಇಲ್ಲಿ ಕೇಳಿ ಬರ್ತಾ ಇರೋ ಮತ್ತೆರಡು ಹೆಸರುಗಳು ಅಂದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಎಂ ಬಿ ಪಾಟೀಲ್. ಈ ಇಬ್ಬರೂ ಕೂಡ ಸಿದ್ದರಾಮಯ್ಯ ಅವರಿಗೆ ನಂಬಿಕಸ್ಥರು. ಸತೀಶ್ ಹಿಂದುಳಿದ ವರ್ಗಕ್ಕೆ ಸೇರಿದವರಾದ್ರೆ ಎಂ ಬಿ ಪಾಟೀಲ ಲಿಂಗಾಯತ ಸಮುದಾಯದವರು. ಸೊ ಇಲ್ಲಿ ಯಾರನ್ನೇ ಮುಖ್ಯಮಂತ್ರಿಯಾಗಿ ಮಾಡಿದರೂ ಕೂಡ ಆ ಸಮುದಾಯದ ಬೆಂಬಲವನ್ನ ಮತ್ತೆ ಗಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ಸಾಧ್ಯ ಆಗಬಹುದು. ನಾಳೆ ಅಕಸ್ಮಾತ್ ಸಿದ್ದರಾಮಯ್ಯ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ಗೆದ್ದು ಬಂದ್ರೆ ಆಗ ಸಿದ್ದರಾಮಯ್ಯ ಅವರಿಗಾಗಿ ಕುರ್ಚಿಯನ್ನ ತ್ಯಾಗ ಮಾಡುವ ನಿಷ್ಠೆ ಈ ಇಬ್ಬರೂ ನಾಯಕರಲ್ಲಿ ಸಿದ್ದರಾಮಯ್ಯ ಅವರು ಕಾಣ್ತಾ ಇದ್ದಾರೆ. ಹೀಗಾಗಿ ಇವರ ಹೆಸರನ್ನ ಕೂಡ ಸಿದ್ದರಾಮಯ್ಯ ಹೇಳುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಸಿದ್ದರಾಮಯ್ಯ ಜನತಾದಳ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿದ್ದಾಗ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ರು. ಆನಂತರ ಕಾಂಗ್ರೆಸ್ಸಿಗೆ ಬಂದ್ರು. ಬಂದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರನ್ನ ದಾಟಿ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಆದ್ರು. ಅವರ ರಾಜಕೀಯ ಜೀವನದಲ್ಲಿ ಅದೃಷ್ಟ ಅನ್ನೋದು ಪ್ರತಿ ಹೆಜ್ಜೆಯಲ್ಲೂ ಅವರ ಕೈ ಹಿಡಿದು ನಡೆಸಿತು. ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಯಾಗಿ 2 ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ದ ಸಿದ್ದರಾಮಯ್ಯ ಅವರಿಗೆ ಈಗ ಅದೃಷ್ಟ ಕೈ ಕೊಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹೀಗಾಗಿ ಅವರ ಬೆನ್ನಿಗೆ ಒಂದರ ಹಿಂದೊಂದರಂತೆ ಪ್ರಕರಣಗಳು ಸುತ್ತಿಕೊಳ್ತಾ ಹೋಗ್ತಾ ಇವೆ. ಈಗ ಮೂಡಾ ಪ್ರಕರಣ ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದೆ. ಅದರ ಬೆನ್ನಲ್ಲೇ ರೀಡು ಪ್ರಕರಣ ಕೂಡ ಅವರನ್ನ ಕಾಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದೃಷ್ಟದ ಬಲದ ಮೇಲೆ ಬಂದ ನಾಯಕ ಈಗ ದುರಾದೃಷ್ಟದ ಕೆಂಗಣ್ಣಿಗೆ ತುತ್ತಾಗ್ತಾ ಇದ್ದಾರೆ. ಇದು ಗೆಳೆಯರೆ ಸಿಎಂ ಅರ್ಜಿ ವಜಾ ಹಾಗೂ ಮುಂದಿನ ಕಾನೂನಾತ್ಮಕ ಹೋರಾಟ ಹಾಗೂ ರಾಜಕಾರಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.